ಕನ್ನಡದವರು ವಿಶಾಲ ಹೃದಯದವರು, ಎಷ್ಟೇ ದುಡ್ಡಿದ್ರು ಕೂಡ ಅದನ್ನ ನೋಡೋದಕ್ಕೆ ರೆಡಿ ಆಗ್ತಾರೆ. ಅಲ್ಲು ಅರ್ಜುನ್ ಅವರು ಪುಷ್ಪ 2 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಸದ್ಯಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಬೇರೆ ರಾಜ್ಯಕ್ಕೆ ಹೋದಾಗ ಆ ರಾಜ್ಯದ ಭಾಷೆಯನ್ನ ನಾನು ಗೌರವಿಸ್ತೀನಿ. ಹಿಂದಿ ಪೋಣ ನಮಸ್ತೆ ಅನ್ನ ಹಿಂದಿ ಇದು ನಮ್ಮ ಯಶ್ ಅವರು ಮಾಡಿದಂತದ್ದೇ ಒಂದು ಕಾರ್ಯ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಅವರದ್ದೇ ಭಾಷೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಮಾತಾಡ್ತಾ ಇದ್ರು. ಅಲ್ಲು ಅರ್ಜುನ್ ಅವರು ಪುಷ್ಪ 1 ರಿಲೀಸ್ ಟೈಮಲ್ಲಿ ಕರ್ನಾಟಕಕ್ಕೆ ಬಂದಾಗ ನನಗೆ ಕನ್ನಡ ಬರಲ್ಲ, ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತಾರಾ, ಬಂದಾಗ ಕನ್ನಡದಲ್ಲೇ ಮಾತಾಡ್ತಾರಾ, ನಾನು ಕನ್ನಡತಿ ಅಂತ ಎಲ್ಲೂ ಕೂಡ ಅವ್ರು ಐಡೆಂಟಿಫೈ ಮಾಡ್ಕೊಳ್ಳಲ್ಲ. ಪುಷ್ಪ 1 ಸಿನಿಮಾಗೆ ಕನ್ನಡದಲ್ಲಿ ಡಬ್ ಮಾಡೋದಕ್ಕೆ ಅವರಿಗೆ ಟೈಮ್ ಸಿಕ್ಕಿರ್ಲಿಲ್ವಂತೆ. ಅಕಸ್ಮಾತ್ ಕರ್ನಾಟಕಕ್ಕೆ ಬಂದ್ರೆ ಅಲ್ಲು ಅರ್ಜುನ್ ಅವರ ಗತಿ ಏನಾಗಬಹುದು? ಕರ್ನಾಟಕಕ್ಕೆ ಬಂದಾಗ ಕನ್ನಡದಲ್ಲೇ ಮಾತಾಡಬೇಕಾಗತ್ತೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ದೇಶದಾದ್ಯಂತ ಬಿಡುಗಡೆ ಆಗಲಿಕ್ಕೆ ಸಜ್ಜಾಗಿದೆ. ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳನ್ನ ಹೊರತುಪಡಿಸಿದ್ರೆ ಕರ್ನಾಟಕದಿಂದಲೇ ಅತಿ ಹೆಚ್ಚು ಹಣವನ್ನ ದೋಚ್ಕೊಳ್ಳೋದಕ್ಕೆ ಪುಷ್ಪ 2 ಸಿನಿಮಾ ತಂಡ ಸಜ್ಜಾಗಿದೆ. ಈಗಾಗಲೇ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್, ಕರ್ನಾಟಕದಲ್ಲಿರುವಂತಹ ಬಹುತೇಕ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಹಾಗೇನೆ ಸಿಂಗಲ್ ಥಿಯೇಟರ್ಸ್ಗಳನ್ನ ಕಬಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಸಿನಿಮಾ ತಂಡ ದಾಪುಗಾಲನ್ನ ಇಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕನ್ನಡದವರು ವಿಶಾಲ ಹೃದಯದವರು, ಕನ್ನಡದಲ್ಲಿ ಬರುವಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನ ಸ್ವಲ್ಪ ಡೌಟಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಕೆಲವೊಂದ್ಸಲ ನೋಡೋದೇ ಇಲ್ಲ, ಬೇಡ OTTಗೆ ಬಂದ್ರೆ ನೋಡೋಣ ಅಂತ ಇಷ್ಟಪಡ್ತಾರೆ. ಆದ್ರೆ ಬೇರೆ ಭಾಷೆಯ ಹೈಪ್ ಇರುವಂತಹ ಸಿನಿಮಾಗಳನ್ನ ಒಂದು ಸ್ವಲ್ಪವೂ ಆಚೆ ಈಚೆ ಯೋಚನೆ ಮಾಡ್ದೇನೆ ಎಷ್ಟೇ ದುಡ್ಡಿದ್ರು ಕೂಡ ಅದನ್ನ ನೋಡೋದಕ್ಕೆ ರೆಡಿ ಆಗ್ತಾರೆ. ಒಳ್ಳೆ ವಿಷಯನೇ, ಬೇರೆ ಭಾಷೆಯಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳುವಾಗ ಅದನ್ನ ನೋಡೋದ್ರಲ್ಲಿ ತಪ್ಪೇ ಇಲ್ಲ. ಆದ್ರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬಂದಿದೆ ಅಂತ ಗೊತ್ತಾದ್ಮೇಲೂ ಕೂಡ, ಮನವರಿಕೆ ಆದ್ಮೇಲೂ ಕೂಡ ಡೌಟಲ್ಲೇ ಇರ್ತಾರೆ. ಈ ಸಿನಿಮಾನ ನಾನು ಇಷ್ಟೊಂದು ಹಣ ಕೊಟ್ಟು ನೋಡ್ಬೇಕಾ ಅಥವಾ OTT ಬರೋ ತನಕ ವೆಯ್ಟ್ ಮಾಡ್ಲಾ ಅನ್ನೋ ರೀತಿಯಲ್ಲೇ ಡೌಟಲ್ಲೇ ಇರ್ತಾರೆ. ಅದು ತಪ್ಪು. ಬೇರೆ ಭಾಷೆಯನ್ನ ಆಧರಿಸೋದ್ರಲ್ಲಿ, ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದ್ರಲ್ಲಿ ಕನ್ನಡಿಗರದು ಯಾವಾಗಲೂ ಮೇಲುಗೈ ಅಂತ ನಾನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ಹಾಗೇನೆ ಬೇರೆ ಭಾಷೆಯ ಬಗೆಗಿನ ಟಾಲರೆನ್ಸ್ ಬಗ್ಗೆ ಕನ್ನಡಿಗರು ಈಗಾಗಲೇ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿದ್ದಾರೆ. ನಾನೀಗ ಮೇನ್ ವಿಷಯಕ್ಕೆ ಬಂದುಬಿಡ್ತೀನಿ ಸ್ನೇಹಿತರೆ. ಅಲ್ಲು ಅರ್ಜುನ್ ಅವರು ಪುಷ್ಪ 2 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಸದ್ಯಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಯಾವೆಲ್ಲ ಸ್ಟೇಟ್ಗಳಿಗೆ ಹೋಗ್ತಾರೋ ಆ ರಾಜ್ಯದ ಭಾಷೆಗಳಲ್ಲೇ ಭಾಷಣವನ್ನ ಕೊಟ್ಟು ಶಬಾಷ್ ಗಿರಿಯನ್ನ ಪಡ್ಕೋತಾ ಇದ್ದಾರೆ. ನಿನ್ನೆ ಅಷ್ಟೇ ತಮಿಳ್ನಾಡಿಗೆ ಹೋಗಿದ್ರು. ಅಲ್ಲೂ ಕೂಡ ತಮಿಳ್ನಲ್ಲೇ ಮಾತಾಡಿ, ನಾವು ಯಾವ ರಾಜ್ಯಕ್ಕೆ ಹೋಗ್ತೀವೋ ಆ ರಾಜ್ಯದ ಭಾಷೆ ಮತ್ತು ಕಲ್ಚರ್ ಅನ್ನ ನಾವು ಗೌರವಿಸಲೇಬೇಕು. ನಾನು ಮೂಲತಃ ತೆಲುಗುವನು, ಆದ್ರೂ ಕೂಡ ಬೇರೆ ರಾಜ್ಯಕ್ಕೆ ಹೋದಾಗ ಆ ರಾಜ್ಯದ ಭಾಷೆಯನ್ನ ನಾನು ಗೌರವಿಸ್ತೀನಿ, ಆ ರಾಜ್ಯದ ಭಾಷೆಯಲ್ಲೇ ನಾನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಫೇರ್ ಇನಫ್. ಇದು ನಮ್ಮ ಯಶ್ ಅವರು ಮಾಡಿದಂಥದ್ದೇ ಒಂದು ಕಾರ್ಯ. KGF ಪ್ರಮೋಷನ್ಸ್ ಅಲ್ಲಿ ಯಶ್ ಅವರು ಯಾವ ರೀತಿ ಯಾವ ರಾಜ್ಯಕ್ಕೆ ಹೋದ್ರೂ ಕೂಡ ನಿರರ್ಗಳವಾಗಿ ಅವರದ್ದೇ ಭಾಷೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಮಾತಾಡ್ತಾ ಇದ್ರು. ಅದು ಕನ್ನಡಿಗರಾಗಿ ನಮಗೆ ಹೆಮ್ಮೆಯ ವಿಷಯ. ಕನ್ನಡಿಗರು ಯಾವತ್ತೂ ಕೂಡ ಯಾವುದೇ ಭಾಷೆಯಲ್ಲಿ ಭೇದ ಭಾವ ತೋರಿಸಿಲ್ಲ. ಬೇರೆ ಭಾಷೆಗಳನ್ನ ಕಲಿಯೋದ್ರಲ್ಲಿ ಇಟ್ಸ್ ಎ ಕ್ರಿಯೇಟಿವ್ ವರ್ಕ್ ಆಕ್ಚುಲಿ. ಅದನ್ನ ಕನ್ನಡಿಗರಿಗೆ ಅದು ಬಹಳ ಚೆನ್ನಾಗಿ ಸಿದ್ಧಿಸಿದೆ. ಕನ್ನಡಿಗರು ಬೇರೆ ಭಾಷೆಯನ್ನ, ಹೊಸ ಹೊಸ ವಿಷಯಗಳನ್ನ ಬಹಳ ಈಸಿಯಾಗಿ ಕಲ್ತ್ಕೋತಾರೆ. ಆದರೆ ಬೇರೆ ರಾಜ್ಯದವರು ಆ ರೀತಿ ಒಂದು ಭಾಷೆಯ ಬಗೆಗಿನ ಟಾಲರೆನ್ಸ್ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಕನ್ನಡದವರಿಗೆ ಕಂಪೇರ್ ಮಾಡಿದ್ರೆ. ಸದ್ಯಕ್ಕೆ ವಿಷಯ ಏನಂತಂದ್ರೆ, ಅಲ್ಲು ಅರ್ಜುನ್ ಅವರು ಪುಷ್ಪ 1 ರಿಲೀಸ್ ಟೈಮಲ್ಲಿ ಕರ್ನಾಟಕಕ್ಕೆ ಬಂದಾಗ ನನಗೆ ಕನ್ನಡ ಬರಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ತೆಲುಗು ಮತ್ತು ಇಂಗ್ಲಿಷ್ನಲ್ಲಿ ಮಾತಾಡಿದ್ರು. ಯಾವಾಗಲೂ ಕೂಡ ಅದೇ ಮಾಡಿರೋದು ಅವರು. ಇನ್ಫ್ಯಾಕ್ಟ್ ಆಕ್ಚುಲಿ ಪುಷ್ಪ 1 ಸಿನಿಮಾ ರಿಲೀಸ್ ಟೈಮಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಅದನ್ನೇ ಹೇಳ್ಕೊಂಡು ಬಂದಿರೋದು. ಇನ್ಫ್ಯಾಕ್ಟ್ ಎಷ್ಟೋ ಜನ ಆರ್ಟಿಸ್ಟ್ಗಳು, ಬೇರೆ ರಾಜ್ಯದ ಆರ್ಟಿಸ್ಟ್ಗಳು ಅದೇ ರೀತಿ ಮಾತಾಡ್ಕೊಂಡೇ ಬರ್ತಾ ಇದ್ದಾರೆ. ಸಾಕಷ್ಟು ಇಲ್ಲಿಗೆ ಬರ್ತಾರೆ, ಬಟ್ ಕನ್ನಡ ಬರಲ್ಲ, ಸಾರಿ ಅಂತ ಫಸ್ಟ್ ಹೇಳೋದೆ ಅದನ್ನ. ಬಟ್ ಕನ್ನಡದವರು ಯಾವತ್ತೂ ಆ ರೀತಿ ಹೇಳಿಲ್ಲ. ಬೇರೆ ಭಾಷೆಯನ್ನ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ತುಂಬಾ ಆಸ್ಥೆಯಿಂದ ಕಲಿತಾರೆ. ಇನ್ಫ್ಯಾಕ್ಟ್ ಈಗ ಝೀಬ್ರಾ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಧನಂಜಯ್ ಅವರು ಆಕ್ಚುಲಿ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಅಲ್ಲಿನ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ತೆಲುಗಲ್ಲೇ ಮಾತಾಡಿದ್ರು. ಕನ್ನಡದವ್ರಿಗೆ ಅಷ್ಟರ ಮಟ್ಟಿಗೆ ಒಂದು ಬೇಸಿಕ್ ಸೆನ್ಸ್ ಇದೆ, ಅಂದ್ರೆ ಆಯಾ ರಾಜ್ಯಕ್ಕೆ ಹೋದಾಗ ಆ ರಾಜ್ಯದ ಭಾಷೆಯನ್ನ ಗೌರವಿಸಲೇಬೇಕು ಅಂತ. ಅಫ್ಕೋರ್ಸ್ ಈಗ ಅಲ್ಲು ಅರ್ಜುನ್ ಅವರು ಯಶ್ ಅವರು ಮಾಡಿದಂತಹ ಕೆಲಸವನ್ನೇ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಒಳ್ಳೆ ವಿಷಯನೇ. ಆದ್ರೆ ಕರ್ನಾಟಕಕ್ಕೆ ಅವರು ಪುಷ್ಪ 2 ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತಾರಾ, ಬಂದಾಗ ಕನ್ನಡದಲ್ಲೇ ಮಾತಾಡ್ತಾರಾ
ಅನ್ನುವಂತಹ ಒಂದು ಪ್ರಶ್ನೆ ಮತ್ತು ಕ್ಯೂರಿಯಾಸಿಟಿ ಈಗ ಸಿಕ್ಕಾಬಟ್ಟೆ ನನಗೆ ಕಾಡ್ತಾ ಇದೆ. ಬಿಕಾಸ್ ಈಗ ಕನ್ನಡಕ್ಕೆ ಬಂದ್ಮೇಲೆ, ಕರ್ನಾಟಕಕ್ಕೆ ಬಂದ್ಮೇಲೆ ಅವ್ರು ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಅವರೇ ಹೇಳಿರೋದು, ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೂಡ ನಾನು ಆಯಾ ರಾಜ್ಯದ ಭಾಷೆಯಲ್ಲೇ ಮಾತಾಡಬೇಕು, ಅದೇ ಗೌರವ ಅಂತ, ಅದೇ ನನ್ನ ಕಲ್ಚರ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈಗ ಸಿಕ್ಕಾಬಟ್ಟೆ ಟ್ರಾಲ್ ಆಗ್ತಾ ಇದೆ ಈ ವಿಡಿಯೋ. ಅಕಸ್ಮಾತ್ ಕರ್ನಾಟಕಕ್ಕೆ ಬಂದ್ರೆ ಅಲ್ಲು ಅರ್ಜುನ್ ಅವರ ಗತಿ ಏನಾಗಬಹುದು? ಕನ್ನಡವನ್ನು ಆಲ್ರೆಡಿ ಕಲ್ತಿದ್ರೆ ತುಂಬಾ ಒಳ್ಳೇದು. ಆಕ್ಚುಲಿ ಯಶ್ ಅವರು ಯಾವ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅವರ ಭಾಷೆಯಲ್ಲೇ ಸ್ಪೀಚ್ ಮಾಡಿ ಕೊನೆಯಲ್ಲಿ ಅವ್ರು ಹೇಳ್ತಾ ಇದ್ರು, ನೀವು ಕೂಡ ನಮ್ಮ ರಾಜ್ಯಕ್ಕೆ ಬಂದಾಗ ನೀವು ನಮ್ಮ ಭಾಷೆಯಲ್ಲೇ ಮಾತಾಡಬೇಕು ಅಂತ. ಸೊ ಆ ಒಂದು ವಿಷಯ ಸಾಕಾರಗೊಂಡಂತೆ ಆಗುತ್ತೆ ಅಕಸ್ಮಾತ್ ಏನಾದ್ರು ಅಲ್ಲು ಅರ್ಜುನ್ ಕನ್ನಡ ಕಲ್ತಿದ್ರೆ. ಬಟ್ ಅಲ್ಲು ಅರ್ಜುನ್ ಕನ್ನಡ ಮಾತಾಡ್ತಾರಾ ಅನ್ನೋದೇ ಸದ್ಯಕ್ಕೆ ಇರುವಂತಹ ಕ್ಯೂರಿಯಾಸಿಟಿ. ಇನ್ನು ಈ ಒಂದು ಪುಷ್ಪ 2 ಸಿನಿಮಾದ ನಾಯಕಿ ರಶ್ಮಿಕಾ ಮಂದಣ್ಣ ಅವರು ಈಗಾಗಲೇ ಅವರು ಕನ್ನಡದಿಂದ ತೆಲುಗಿಗೆ ಮೈಗ್ರೇಟ್ ಆಗಿದ್ದಾರೆ. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅದು ನಮಗೆ ಖುಷಿ ವಿಚಾರನೆ. ಬಟ್ ಸಮಸ್ಯೆ ಇರೋದು ಅವರು ನಾನು ಕನ್ನಡತಿ ಅಂತ ಎಲ್ಲೂ ಕೂಡ ಅವರು ಐಡೆಂಟಿಫೈ ಮಾಡ್ಕೊಳ್ಳಲ್ಲ. ಅದಷ್ಟೇ ಅವರ ಮೇಲಿರುವಂತಹ ಕೋಪ. ಬಟ್ ಪುಷ್ಪ 1 ಸಿನಿಮಾಗೆ ಕನ್ನಡದಲ್ಲಿ ಡಬ್ ಮಾಡೋದಕ್ಕೆ ಅವರಿಗೆ ಟೈಮ್ ಸಿಕ್ಕಿರ್ಲಿಲ್ವಂತೆ. ಆದ್ರೆ ಪುಷ್ಪ 2 ಸಿನಿಮಾಗಾದ್ರೂ ಅಟ್ಲೀಸ್ಟ್ ಅವರು ಡಬ್ ಮಾಡಿರ್ತಾರ ಕನ್ನಡದಲ್ಲಿ ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಅದನ್ನು ಕೂಡ ಕಾದು ನೋಡ್ಬೇಕಷ್ಟೇ, ಅವ್ರು ಯಾವ ರೀತಿ ತಮ್ಮ ಕನ್ನಡದ ಅಸ್ಮಿತೆ ಅಥವಾ ಕನ್ನಡತಿ ಅನ್ನೋದನ್ನ ಈ ಬಾರಿ ಆದ್ರೂ ಅಟ್ಲೀಸ್ಟ್ ಪ್ರೂವ್ ಮಾಡ್ಕೊಂಡಿದಾರ ನೋಡ್ಬೇಕು. ಬಿಕಾಸ್ ಆಲ್ರೆಡಿ ಈಗ ಬೇರೆ ಭಾಷೆಗಳಲ್ಲಿ ಅವರು ಅಭಿನಯಿಸ್ತಾ ಇರೋದ್ರಿಂದ ಅಲ್ಲಿನ ಯಾವುದೇ ಸ್ಟೇಜ್ ಇವೆಂಟ್ಸ್ಗಳಲ್ಲಿ ಅವರು ಕನ್ನಡದಲ್ಲಿ ಫಸ್ಟ್ ಮಾತಾಡಿ ಆಮೇಲೆ ತೆಲುಗಲ್ಲಿ ಮಾತಾಡೋದು ಅಥವಾ ತಮಿಳಲ್ಲಿ ಮಾತಾಡೋದು ಅದು ಯಾವುದು ಮಾಡ್ತಾ ಇಲ್ಲ. ಅದು ಅವಶ್ಯಕತೆ ಕೂಡ ಇಲ್ಲ. ಬಟ್ ಸ್ಟಿಲ್ ಅವರು ಕನ್ನಡದವರು ಅಂತ ಹೇಳ್ಕೊಂಡ್ಮೇಲೆ ಕೆಲವೊಂದಷ್ಟು ಟ್ರೈಟ್ಸ್ ತೋರಿಸ್ಬೇಕಾಗತ್ತಲ್ವಾ, ಅವ್ರು ಕನ್ನಡದವರು ಅಂತ ಅವರೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಸ್ವಲ್ಪ ನಮಗೆ ತೋರಿಸ್ಬೇಕಲ್ಲ, ನೋಡ್ಬೇಕು ಏನು ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅಫ್ಕೋರ್ಸ್ ಶ್ರೀಲೀಲಾ ಅವರು ಕೂಡ ಮೊನ್ನೆ ಒಂದು ಸಾಂಗ್ ರಿಲೀಸ್ ಇವೆಂಟ್ ಇತ್ತು, ಅಲ್ಲೂ ಕೂಡ ಕನ್ನಡದಲ್ಲಿ ಎಲ್ಲೂ ಫಸ್ಟ್ ಮಾತಾಡಲಿಲ್ಲ. ಇಟ್ ಈಸ್ ಓಕೆ. ಕನ್ನಡವನ್ನು ಹೊರತುಪಡಿಸಿ ಬೇರೆ ಲ್ಯಾಂಗ್ವೇಜಲ್ಲಿ ಬೆಳೆಯೋದು ಅದೆಲ್ಲ ಓಕೆನೆ, ಇಟ್ ಈಸ್ ಫೈನ್. ಬೆಳವಣಿಗೆ ಅನ್ನೋದು ಜಗದ ನಿಯಮ, ಅದು ಆಗ್ತಾನೆ ಇರಬೇಕು. ಬಟ್ ತಮ್ಮ ಅಸ್ಮಿತೆಯನ್ನ ತಮ್ಮ ಮೂಲವನ್ನ ಮರೆಯೋದು ಎಷ್ಟು ಸರಿ ಅನ್ನೋದನ್ನ ಕೂಡ ಅವರು ಮನವರಿಕೆ ಮಾಡ್ಕೊಳ್ಬೇಕು. ಸದ್ಯಕ್ಕೆ ಅಲ್ಲು ಅರ್ಜುನ್ ತಮಿಳ್ನಾಡಿನಲ್ಲಿ ಏನ್ ಮಾತಾಡಿದಾರೋ ಅದನ್ನ ಕರ್ನಾಟಕಕ್ಕೆ ಬಂದಾಗ ಅವ್ರು ಅದನ್ನ ಕಾಪಾಡ್ಕೊಳ್ತಾರ, ಅದಕ್ಕೆ ಬದ್ಧವಾಗಿರ್ತಾರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇವಾಗ ಕಾಡ್ತಾ ಇದೆ ಸ್ನೇಹಿತರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅಲ್ಲು ಅರ್ಜುನ್ ನಮ್ಮ ಯಶ್ ಅವರು ಹಾಕಿಕೊಟ್ಟಂತಹ ದಾರಿಯನ್ನ ಈಗಾಗಲೇ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಸ್ಪೀಚ್ಗಳನ್ನ ನೋಡ್ತಾ ಇದ್ರೆ ಕರ್ನಾಟಕಕ್ಕೆ ಬಂದಾಗ ಕನ್ನಡದಲ್ಲೇ ಮಾತಾಡ್ಬೇಕಾಗತ್ತೆ. ಒಳ್ಳೆ ವಿಷಯನೇ, ಎಂಟರ್ಟೈನ್ಮೆಂಟ್ ಎಲ್ಲಿಂದನಾದ್ರೂ ಬರಲಿ ಅದನ್ನ ನಾವು ಕನ್ಸ್ಯೂಮ್ ಮಾಡಬೇಕು. ಭಾಷೆಯ ಬಗೆಗಿನ ಒಂದು ಟಾಲರೆನ್ಸ್ ವಿಚಾರದಲ್ಲಿ ನಾವು ಸಾಕಷ್ಟು ಹೈ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿದೀವಿ. ನಾವು ಯಾವತ್ತೂ ಕೆಳಗೆ ಹೋಗಲ್ಲ, ನಮ್ಮ ಘನತೆಯನ್ನು ನಾವು ಕಳ್ಕೊಂಡಿಲ್ಲ. ಅಲ್ಲು ಅರ್ಜುನ್ ಅವರೇ, ನೀವು ಕೂಡ ನಿಮ್ಮ ಮಾತಿಗೆ ನೀವು ಬದ್ಧವಾಗಿರಿ. ಕರ್ನಾಟಕಕ್ಕೆ ಬಂದಾಗ ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಧನ್ಯವಾದ.